नमस्ते बेलगावी। बिरला इंटरनेशनल स्कूल प्रेजेंट आज के हमारे अनसंग हीरो डॉक्टर शिवाजी कागनीकर, जो एक ऐसे इंसान हैं जो आज भी सादगी में विश्वास रखते हैं, जिन्होंने लाखों पेड़ लगाए हैं और हजारों सूखे तालाबों को जिंदा किया है, और जो किसानों के लिए मसीहा है। तो आज जानेंगे उनकी जिंदगी के कुछ किस्से, कुछ कहानियां। ನಮಸ್ಕಾರ. ನಮಸ್ಕಾರ ದಾದಾ. ನನ್ನ ಹೆಸರು ಆದಿತ್ಯ ಗಣೇಶ್ ಮೋರೆ. ನಾನು ಬಿರ್ಲಾ ಇಂಟರ್ನ್ಯಾಷನಲ್ ಸ್ಕೂಲ್ 6ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಹೆಸರು ತನ್ವಿ ಗಣೇಶ್ ಮೋರೆ. ನಾ ಬಿರ್ಲಾ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ 8ನೇ ಸ್ಟ್ಯಾಂಡರ್ಡಲ್ಲಿ ಓದುತ್ತಿದ್ದೇನೆ. ನಿಮ್ಮ ಸಂಪೂರ್ಣ ಹೆಸರು ಮತ್ತು ಕೌಟುಂಬಿಕ ಮಾಹಿತಿ ಹಾಗೆ ಶಾಲೆಯ ಜೀವನ ಬಗ್ಗೆ ಹೇಳ್ರಿ. ನನ್ನ ಪೂರ್ಣ ಹೆಸರು ಶಿವಾಜಿ ಛತ್ರಪ್ಪ ಕಾಗನಿಕರ್. ನಾನು ಹುಟ್ಟಿದ ಊರು ಕಡಲಿ. ನಾನು ಕುರಿ ಸಾಕಾಣಿಕೆ ಮಾಡೋ ಕುರುಬರ ಕುಟುಂಬದಾಗೆ ಹುಟ್ಟಿದೆ. ನಮ್ಮ ಊರಾಗನೇ ಮರಾಠಿ ಶಾಲೆ ಇತ್ತು. ಆ ಶಾಲೆಗೆ ನಾನು ಕಲಿತೆ. ಪ್ರಾಥಮಿಕ ಶಾಲೆ ಮರಾಠಿ ಶಾಲೆ ಕಲಿತೆ. ಆಮೇಲೆ ಹೈಸ್ಕೂಲ್ ಇತ್ತು. ಹೈಸ್ಕೂಲ್ದಾಗೂ ನಾನು 10ನೇ ತನಕ ಓದಿದೆ. ನಿಮ್ಮ ಪ್ರೇರಣೆಯು ಯಾರು? ನಿಮ್ಮ ಕಾರ್ಯ ಹೇಗೆ ಶುರು ಆಯಿತು ಮತ್ತು ಎಷ್ಟು ವರ್ಷಗಳಾಯಿತು? ನಾನು 3ನೇ ಕ್ಲಾಸ್ನ್ಯಾಗ ಓದುವಾಗ ಒಂದು ಪಾಠ ಬಂತು. ಆ ಪಾಠದ ಹೆಸರದ ಭೂತದಯ ಅಂತೆ. ಈ ಭೂತದಯ ಅನ್ನೋ ಒಂದು ಏನು ಕಥೆ ಅದೇ, ಅದು ಸಾನೆ ಗುರೂಜಿಯವರು ಬರೆದಿದ್ದಾರೆ. ಈ ಕತೆ ಓದಿದ ನಂತರ ನನಗೆ ಮನಸ್ಸಿಗೆ ಭಾಳ ಇದಾಯಿತು. ಗುರೂಜಿಯವರು ಪಶು ಪ್ರಾಣಿ ಮೇಲೆ ಎಷ್ಟು ಪ್ರೇಮ ಮಾಡ್ಯಾರ ಅಷ್ಟು ನಮ್ಮ ಕಡೆಯಿಂದ ಪ್ರೇಮ ಮಾಡಲಿಕ್ಕೆ ಬರೋಕ್ಕಿಲ್ಲ. ಆದರೆ ನಮ್ಮ ಸುತ್ತಮುತ್ತ ಇರೋ ಯಾರು ಜನರದಾರೆ, ನಮ್ಮ ಮಿತ್ರರದಾರೆ, ಅವ್ರ ಮ್ಯಾಗ್ರೆ ಕನಿಷ್ಠ ಪಕ್ಷ ನಾವು ಪ್ರೇಮ ಮಾಡಲಿಕ್ಕೆ ಕಲಿಲಿಕ್ಕೆ ಬೇಕು. ಮತ್ತು ಅವ್ರಿಗೆ ಸಹಾಯ ಮಾಡಲಿಕ್ಕೂ ನಾವು ಪ್ರಯತ್ನ ಮಾಡಲಿಕ್ಕೆ ಬೇಕಂತ ಅನ್ನೋ ಒಂದು ವಿಚಾರ ಬಂದು ಅವತ್ತಿಂದ ನಾನು ಯಾರೇ ಇದ್ರೂ, ನನಗೆ ಹೊಡೆದವ್ರು ಇರಲಿ, ಬಡ್ದವ್ರು ಇರಲಿ, ಬೇಯವ್ರು ಇರಲಿ, ಏನೋ ಇದ್ರೂ ಅವ್ರ ಮ್ಯಾಗೆ ಸತತ ಪ್ರೇಮ ಮಾಡೋದು. ಹಾಗೇ ಓಣಿ ಒಳಗೆ ಅಗದಿ ವಯಸ್ಸಾದವರು ಪಾಪ ನೀರಿಗೆ ಬರ್ತಿರು, ನೀರು ಜಿಗಲಿಕ್ಕೆ ಬರ್ತಿರಲಿಲ್ಲ ಬಾವಿಗೆ. ಅವ್ರಿಗೆ ನೀರು ಜಗ್ ಕೊಡೋದು, ಅವ್ರದ್ದು ಅಂಗಡಿಯಿಂದ ಸಾಮಾನು ತಂದು ಕೊಡೋದು, ಗಿರಣಿಗೆ ಹೋಗಿ ಹಿಟ್ಟು ಬೀಸ್ಕೊಂಡು ಕೊಡೋದು. ಇಂಥ ಕೆಲಸ ನಾನು ನನ್ನ ಸಣ್ಣ ವಯಸ್ಸಾಗಲೇ ನಾನು ಶುರು ಮಾಡಿದೆ. ಇಲ್ಲಿಯ ತನಕ ಎಷ್ಟು ಗಿಡಗಳು ಹಚ್ಚಿದ್ದೀರಿ, ಎಲ್ಲೆಲ್ಲೂ ಹಚ್ಚಿದ್ದೀರಿ ಮತ್ತು ಊರಿನಲ್ಲಿ ಏನೂ ಬದಲಾಗಿದ್ದು? ಕಡೋಲಿ ಉತ್ತರ ದಿಕ್ಕಕ್ಕೆ ಗುಡ್ದಾಗ 4 ಊರು ಅದಾವೆ. ಭಾಳಷ್ಟು ಊರು ಅದಾವೆ, ಖರೆ ನಾವು ತೊಗೊಂಡಿದ್ದು 4 ಊರು. ಒಂದು ಮುಖ್ಯ ಕಟ್ಟನಬಾವಿ, ಬಂಬರ್ಗ, ನಿಂಗೇನಟ್ಟಿ ಮತ್ತು ಗೋರಾಮಟ್ಟಿ. ಇದು ಕಟ್ಟಂಬಾವಿ ಒಳಗೆ ಕುಡಿಯೋ ನೀರಿಂದು ಭಾಳ ದೊಡ್ಡ ಸಮಸ್ಯೆ ಇತ್ತು. ಜಾನ್ವರಿ ಫೆಬ್ರವರಿ ಒಳಗೆ ಆ ಕುಡಿಯೋ ನೀರಿನ ಬಾವಿ ನೀರು ಹೋಗಿಬಿಡ್ತಿತ್ತು. ಆ ಬಾವಿ ಅಂದರೆ ಅಷ್ಟೇ 8 ಫೂಟನೇ ಆಳದ. ಊರಾಗ ಇರೋದು ಒಂದೇ ಒಂದು ಬಾವಿ. ನೀರು ಹೋದ ನಂತರ ಆ ಊರಾನವ್ರಿಗೆ ಹೊಲದಾಗ ಹೋಗಿ ಬಾವಿಗಳಿಂದ ನೀರು ತರಬೇಕಾಗ್ತಿತ್ತು. ಭಾಳ ಕಠಿಣ ಪರಿಸ್ಥಿತಿ. ಏನಾಗೋದು ಪರಿಸ್ಥಿತಿ ಈ ಊರದ್ದು? ಏನೇ ಮಾಡಿ ಈ ಊರದ್ದು ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡಲಿಕ್ಕೆ ಬೇಕಂತ ಕೆಲಸ ಅಂತೂ ಮನುಷ್ಯನಾಗ ತೊಗೊಂಡು ನಮಗೆ ನೀರು ತಂದು ಕೊಡೋ ಜಿಲ್ಲಾ ಪಂಚಾಯತ್ ಏನು ಆಫೀಸ್ ಅದ, ಆ ಆಫೀಸ್ಗೆ ನಾವು ಕೊಡಪ ಮೋರ್ಚಾ ತೊಗೊಂಡೋದು. ಅಂದರೆ ಎಲೆ ಮ್ಯಾಗ ಕೊಡ ಇಟ್ಕೊಂಡು ನಮಗೆ ನೀರು ಬೇಕು ಅದು ಅಂಥೇಳಿ ಕೆಲಸ. ಎಷ್ಟೋ ಸಲ ಮನವಿ ಕೊಟ್ಟಾಯಿತು, ಆದರೆ ನೀರಿನ ಸಮಸ್ಯೆ ಬಗೆಹರಿಲಿಲ್ಲ. ಅದರ ಸಮಸ್ಯೆ ಅಂತೂ ಬಗೆಹರಿಬೇಕಾಗಿತ್ತು. ಅಣ್ಣಾ ಹಜಾರೆ ಅಂತಾರು ಅಹಮದ್ನಗರ ಜಿಲ್ಲೆದಾಗ ಅದು ಅತಿ ಕಡಿಮೆ ಮಳೆ ಬೀಳೋ ಇಲ್ಲಿ ಅವರು ನೀರು ತಡೆ ಹಿಡಿ, ನೀರು ಇಂಗಿಸು ಈ ಕಾರ್ಯಕ್ರಮ ಮಾಡಿ ಅಲ್ಲಿ ಬಾವಿಗಳಿಗೆ ನೀರು ತಂದು ಅಲ್ಲಿ ಆ ಜನರ ಜೀವನನು ನಡೆಸಿದ್ದು ನನಗೆ ಗೊತ್ತಾಯಿತು. ಅಲ್ಲಿ ಹೋಗಿ ನಾವು ನೋಡ್ಕೊಂಡ್ಬಂದು, ಇಲ್ಲ ನಮ್ಮೂರಾಗೂ ಮಾಡೋಣ ಅಂತ ಕೆಲಸ ಅಂತ ಹೇಳಿ ಜನಜಾಗರಣ ಸಂಸ್ಥೆಯ ಕಾರ್ಯಕರ್ತ ಇದ್ದ ಕಾರಣದಿಂದ ಡೈರೆಕ್ಟರ್ ಕಡೆ ಹೋಗಿ, ಇಲ್ಲ ನಾವು ನೀರಿನ ಸಮಸ್ಯೆ ನಾವು ಬಗೆಹರಿಸಲಿಕ್ಕೆ ಬೇಕು. ಡೈರೆಕ್ಟರ್ಗೆ ಅಷ್ಟು ಮನಸ್ಸಿರಲಿಲ್ಲ. ಅಂದೇ ಇಲ್ಲ, ಇದು ಹೆಣ್ಮಕ್ಳ ಸಮಸ್ಯೆ ಅದೇ, ನಾವು ಸಮಾಜ ಸೇವಾ ಮಾಡೋರು ಹೆಣ್ಮಕ್ಳ ಸಮಸ್ಯೆ ಬಗ್ಗೆ ನಾವು ಅದರ ಸ್ಪಂದಿಸಿದ್ದೀರ, ಮತ್ತು ನಾವು ಸಾರ್ವಜನಿಕ ಕೆಲಸಕ್ಕೆ ಅರ್ಥ ಉಳಿಯೋದಿಲ್ಲ ಅಂಥೇಳಿ ಒಂದು ಸ್ವಲ್ಪ ಅವ್ರ ಮ್ಯಾಗ ಜೋರು ಮಾಡಿ ನಾವು ಈ ಕಾರ್ಯಕ್ರಮ ತೊಗೊಂಡಾತು. ಆ ಕಾರ್ಯಕ್ರಮ ಜರ್ಮನ್ದಾಗಿರೋ ಒಬ್ಬರು ಈ ಬೇಕಾಗೋ ರೊಕ್ಕ ಎಷ್ಟು ಬೇಕಾಗ್ತದೆ ಅಷ್ಟು ಹಣ ಕೊಡೋ ಅವ್ರ ಜವಾಬ್ದಾರಿ ತೊಗೊಂಡ್ರು. ನಾವು ಆ ಬಾವಿಗೆ ನೀರು ಬರಬೇಕಾದ್ರೆ ಮಳೆ ನೀರು ಏನು ಗುಡ್ಡದ ಮೇಲೆ ಬೀಳ್ತದೆ ಅದನ್ನು ನಾವು ಅಲ್ಲೇ ತಡೆ ಹಿಡಿದು
ಅಲ್ಲೇ ಇಂಗಿಸಿದ್ರೇ ನಂತರ ನಮಗದು ನೀರು ಬರೋದು ಅಂತ ಕಸು ನನಗದು ಅರ್ಥ ಆಗಿತ್ತು. ಹಂಗಾಗಿ ಜರ್ಮನ್ದವ್ರು ಕೊಟ್ಟಿದ್ದ ರೊಕ್ಕನಿಂದ ಗುಡ್ಡದ ಇಳಿಜಾರ ಪ್ರದೇಶದಾಗ ಸಮಾಂತರ ಚರಂಡಿಗಳನ್ನು ತೆಗೆಯೋ ಕೆಲಸ 3 ವರ್ಷ ಮಾಡಿದೆ. ಆ ನಂತರ ಒಂದು ಕೆರೆ ಮಾಡಲಿಕ್ಕೆ ನಾವು ಪ್ರಾರಂಭ ಮಾಡಿದ್ದು. ಕೆರೆ ಕೆಲಸ ಸಾಧಾರಣ ಮುಗಿತು ಬಂದಿತ್ತು. 12 ಫೂಟ್ ಆಳ ಆಗಿತ್ತು. ಒಂದು 100 ಫೂಟ್ ಅಗಲು ಮತ್ತು ಒಂದು 80 ಫೂಟು 100 ಫೂಟ್ ಉದ್ದು ಮತ್ತು 80 ಫೂಟ್ ಅಗಲು ಒಂದು ಕೆರೆ, 12 ಫೂಟ್ ಆಳ. ಕೊನೆ ಹಂತಕ್ಕೆ ಬಂದಾಗ ಒಂದು ಕೆಲಸ ಮಾಡೋ ಒಂದು 4-5 ಯುವಕರು ಬಂದು ಅಲ್ಲಿ ಒಂದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಗುದ್ಲಿ ಹೊಡಿತಾರೆ, ನೀರು ಬರ್ತದೆ. ಆವಾಗ ಅವರೆಲ್ಲರೂ ಕೇಳ್ತಾರೆ, ಈಗ ಇಲ್ಲಿ ಹೆಂಗೆ ನೀರು ಬಂತು ಅಂತ ಕೆಲಸ. ಆ ಕೆಲಸ ಮಾಡೋ ಪೈಕಿ ಒಬ್ಬ ಜಾಣ ಹುಡುಗ ಹೇಳ್ತಾನೆ, ತಮ್ಮಾರೆ ಈ 3 ವರ್ಷ ಇಲ್ಲೆಲ್ಲ ನೀರು ಮಳೆ ನೀರೆಲ್ಲ ಹಿಂಗೆ ಐತಲ್ಲ, ಅದೇ ನೀರಿಲ್ಲಿ ಬಂದೈತಿ ಅಂತ ಕೆಲಸ ಅಂತ. ಅಂದ್ರೆ ನೀರು ತಡೆ ಹಿಡಿದ್ರೆ ನಾವು ನೀರು ಅದು ಇಂಗುತ್ತದೆ ಮತ್ತು ನಮಗೆ ಬೇಕಾಗುವಾಗ ಅದು ನಮಗೆ ನೀರು ಸಿಗ್ತದೆ ಅಂತ ಕೆಲಸ ಅಂತ ಅನ್ನೋದು ಆವಾಗ ಅವ್ರಿಗೆ ಮನವರಿಕೆ ಆಯಿತು. ಇದನ್ನು ನಾನು ಒಂದು 20 ಶಿಬಿರಗಳು ತೊಗೊಂಡು ಹೇಳಿದ್ರೂ ಅರ್ಥ ಆಗ್ತಿರಲಿಲ್ಲ ಅಂತ ಕೆಲಸ ನಂಗೆ ಗೊತ್ತಾಯ್ತು. ಕಟ್ಟಂಬಾವಿ ಊರಿಂದು ಕುಡೋ ನೀರಿನ ಸಮಸ್ಯೆ ಅಂತೂ ಬಗ್ಗೆ ಹರಿತಾನೆ. ಅಷ್ಟೇ ಅಲ್ಲದೆ ಹೊಲದಾಗಿನ ಬಾವಿಗಳಿಗೆ ನೀರು ಹೆಚ್ಚು ಬಂದು ಅವ್ರೇನು ಹೊಲದಾಗ ಬೆಳೀತಿರು ಅದ್ರದ್ದು ಉತ್ಪಾದನೆ ಹೆಚ್ಚಾಯ್ತು. ಇದು ಒಂದು ಊರಿಗೆ ಮಾಡಿ ಕೆಲಸ ಇರೋದು ಬೇಡ ಅಂತೇಳಿ ಕೆಲಸವು ಬಂಬರಿಗೆ ಒಳಗೂ ನಾವು ಗಿಡ ಹಚ್ಚಲಿಕ್ಕೆ ಶುರು ಮಾಡಿದ್ದು. ಕಟ್ಟಂಬಾವಿ ಒಳಗೂ ಗಿಡ ಹಚ್ಚಿದ್ದು. ನಿಂಗೇನಟ್ಟಿ ಮತ್ತು ಗೋರಾಮಟ್ಟಿ ಈ 4 ಊರೊಳಗೆ ಒಟ್ಟಾರೆ 2.5 ಲಕ್ಷ ಗಿಡ ಹಚ್ಚಿ ಬದುಕಿಸಿದ್ದೇವೆ. ಇವತ್ತೂ ಯಾರೇ ನೀವು ಹೋಗಿ ಹಿಂಗೆ ಬಟ್ಟಿಟ್ಟು ಇನ್ಸ್ಕೇಸ್ ನೋಡ್ಕೊಳ್ಬೋದು. ಅಂದರೆ ನೀರು ತಡೆ ಹಿಡಿದು ಇಂಗ್ಸೋ ಕೆಲಸನ ಆಯಿತು. ಮತ್ತು ಗಿಡ ಮರಗಳನ್ನು ಹಚ್ಚಿ ಅವು ಬೆಳೆದಕ್ಕೆ ಇವತ್ತು ಪರ್ಯಾವರಣದ ಏನು ಸಮಸ್ಯೆ ಅದ ಆ ಸಮಸ್ಯೆ ಬಗೆಹರಿಸಲಿಕ್ಕೆ ಒಂದು ಸ್ವಲ್ಪ ಒಂದು ಕೂದಲು ಎಳೆಯಷ್ಟೇ ಸಹಾಯ ಆಗ್ತದೆ ಅಂತೇಳಿ ಕೆಲಸ ನನಗೆ ಅನ್ನಿಸ್ತದೆ. ನಿಮಗೆ ರಾಜ್ಯ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಲಾಗಿದೆ. ಇದರ ಬಗ್ಗೆ ನಿಮಗೆ ಹೇಗೆ ಅನಿಸಿತು? ಸನ್ಮಾನ ಕೊಟ್ಟರು, ಖರೆ ನಾ ಅದ್ರಾಗ ಖುಷಿ ಇರಲಿಲ್ಲ. ನಾಂದೆ ಇಂಥವೆಲ್ಲ ಸರ್ಕಾರದವರು ಮಾಡ್ದೇ ತಾವು ನಿಜ ಏನು ಮಾಡಬೇಕಾಗಿದೆ ಅದನ್ನು ಅಷ್ಟೇ ಮಾಡ್ಕೊಂಡು ಹೋದರೆ ಸಾಕ. ನಾ ಏನು ಒಬ್ಬ ವಿಕಸಿತ್ ಏನು ಒಂದು 4-5-600 ಗಿಡ ಹಚ್ಚಿರ್ಬೋದು. ಆದರೆ ನನ್ನ ಕರೆದು ಸನ್ಮಾನ ಮಾಡ್ತಾರೆ. ಅದಕ್ಕಿಂತ ಅವ್ರ ಕಡೆ ಇರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನದ ಆ ಡಿಪಾರ್ಟ್ಮೆಂಟ್ ಸರಿಯಾಗಿ ಕೆಲಸ ಮಾಡ್ರೇ ಇದು ಗಿಡ ಮರಗಳ ಸಮಸ್ಯೆ ಬಗೆಹರಿಯೋದದೆ. ಈ ಸಂದರ್ಭದಾಗೆ ನಾನು ನಿಮ್ಗೊಂದು ಮಾತು ಕೇಳಬೇಕಾಗಿದೆ. ಅವರು ಮಿನಿಸ್ಟರ್ಗಳನ್ನೇ ಮುಖ್ಯಮಂತ್ರಿಗಳು ಕೇಳಿದೆ, ಕುಮಾರಸ್ವಾಮಿ ಅವರಿದ್ದರು. ನಾಂದೆ ಇವತ್ತು ಶಾಸ್ತ್ರಜ್ಞ ಹೇಳಿದ ಪ್ರಕಾರ ಒಟ್ಟಾರೆ ಎಷ್ಟು ಭೂಮಿ ಇರ್ತದೆ 10 ಎಕರೆ ಇದ್ದರೆ ಅದರಾಗಿಂದು 3 ಭಾಗ ಅಂದರೆ 100ಕ್ಕೆ 33 ಗಿಡ ಇರಬೇಕು. ಅಂದರೆ ಗ್ರೀನರಿ ಇರಬೇಕು, ಹಸಿರು ಇರಬೇಕು ಅಂತ ಕೆಲಸ ಶಾಸ್ತ್ರಜ್ಞ ಹೇಳ್ತಾರೆ. ಆದರೆ ಇವತ್ತು ನಮ್ಮ ದೇಶನಾಗ ಎಷ್ಟು ಉಳಿದದ ಅಂತ ನಾನು ಅವ್ರಿಗೆ ಪ್ರಶ್ನೆ ಕೇಳಿದೆ. ನಿಮ್ಗೆ ಗೊತ್ತಿಲ್ಲದ್ರೆ ನಾ ಹೇಳ್ತೇನೆ ಅಂತ ಕೆಲಸ ಅಂತಂದೆ. ಅದು ಸರ್ಕಾರ ಹೇಳ್ತದೆ 100 ಎಕರೆಗೆ 11 ಎಕರೆ ಮೇಲೆ ಅಷ್ಟೇ ಉಳ್ದದ. 33 ಇರಬೇಕಲ್ಲ, 22 ಎಲ್ಲಿ ಹೋತು? ಯಾರು ಕದ್ದರು? ಸರ್ಕಾರ ಕಡೆ ಇಂಥ ದೊಡ್ಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದ್ದು ದೇಶದ್ದು ಏನು ಒಟ್ಟಾರೆ ಖರ್ಚಾಗ್ತದೆ ಅದರಾಗಿಂದು 2ನೇ ನಂಬರ್ ಖರ್ಚು ಫಾರೆಸ್ಟ್ ಮ್ಯಾಗ ಆಗುವಾಗ ಇದ್ದಿದ್ದಷ್ಟು ಗಿಡ ಉಳಿಸ್ಲಿಕ್ಕೆ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಾಗಿಲ್ಲ. ಇನ್ನು ಹೆಚ್ಚಂತೂ ಆಗಬೇಕಾಗಿದೆ. 22ಕ್ಕೆ ನಾವು ಮುಟ್ಟಬೇಕಾಗಿದೆ. ಇಂಥ ಪರಿಸ್ಥಿತಿಯಾಗ ಸರ್ಕಾರದ ಜವಾಬ್ದಾರಿ ಭಾಳ ದೊಡ್ಡದದ. ಅದ್ರ ಜೊತೆ ನಮ್ಮೆಲ್ಲ ಜನರದ್ದು ಜವಾಬ್ದಾರಿ ಅದ. ಇದ್ದಿದ್ದು ಗಿಡ ಕಡಿಯೋದು ಬೇಡ, ಇದ್ದದ್ದನ್ನೇ ನಾವು ಉಳಿಸೋಣ ಮತ್ತು ಹೊಸ ಗಿಡಗಳು ಹಚ್ಚಿಸು ಬೆಳೆಸೋ ಕೆಲಸ ನಮ್ಮೆಲ್ಲರದು ಸರ್ವಸಾಮಾನ್ಯ ಜನರದ್ದು ಅದ. ಸರ್ಕಾರದ್ದು ಅದ್ರಾಗ ಭಾಳ ದೊಡ್ಡ ಪಾತ್ರ ಅದ ಅಂತ ಅನ್ನೋ ಮಾತು ಹೇಳಿದೆ. ನೀರು ನಿಲ್ಲಿಸಿ ನೀರು ತಡಿಸಿ ಈ ಉಪಕ್ರಮದಲ್ಲಿ ಏನು ಮಾಡಲಾಗಿದೆ ಹಾಗೂ ನೀರು ಹೇಗೆ ಸಂಗ್ರಹಿಸಬಹುದು? ಒಂದಂತೂ ಭೂಮಿ ಅದ, ಸಮ ಇಲ್ಲ. ಎಲ್ಲ ಭೂಮಿ ಸಮ ಇಲ್ಲ. ಕೆಲವು ಇಳಿಜಾರದ ಗುಡ್ಡದ.
ಇಳಿಜಾರು ಪ್ರದೇಶದಾಗ ನಾವು ಸಮಾಂತರ ಚರಂಡಿಗಳನ್ನು ತೆಗೆದು ಬರೋ ನೀರು ಅಲ್ಲೇ ನಿಂದ್ರಂಗೆ ಮಾಡಿ, ಅಂದರೆ ಸುಮಾರು ಎಷ್ಟು ಜಾಗದಲ್ಲ ಎಲ್ಲ ಕಡೆ ನಾವು ಮಾಡಬೇಕು, ಒಂದು ಕಡೆ ಮಾಡಿ ಆಗೋದಿಲ್ಲ. ಅದು ಅಲ್ಲಿ ನಿಂತಂತಂದರೆ ಅದು ತನ್ನಷ್ಟಿಗೆ ತಾನೇ ಅದು ಭೂಮಿಗೆ ಹೋಗ್ತದೆ. ನಾವು ಕಟ್ಟಮಾಗಿ ಮಾಡಿದ್ದು ಸಮಾಂತರ ಚರಂಡಿಗಳಿಂದನೇ ನಾವು ಕೆರೆಗೆ ನೀರು ತೊಗೊಂಬಂದು ಕೆರೆಯಿಂದ ಬಾವಿಗೆ ನೀರು ಬಂತು. ಅಂದರೆ ಮೊದಲು ಮಳೆ ಬೀಳೋ ಹನಿ ನಾವು ಅದು ಏನು ಓಡಿ ಹೋಗ್ತದೆ ಅದನ್ನು ನಾವು ನಿಂದ್ರಿಸ್ಲಿಕ್ಕೆ ಬೇಕು. ಮತ್ತು ನಿಂದ್ರಿಸಿ ನಿಧಾನವಾಗಿ ಅದನ್ನು ನಡೆಯೋದು ಮಾಡಲಿಕ್ಕೆ ಬೇಕು. ಆವಾಗನೇ ಇದು. ಮತ್ತು ಮೊದಲು ಯಾವಾಗ ಸೃಷ್ಟಿ ನಿರ್ಮಾಣ ಆಯ್ತು, ಆ ಸೃಷ್ಟಿನೇ ಈ ಥರ ಅದು ತನ್ನ ಇತರೊಳಗೆ ಇಟ್ಕೊಂಡದು. ಗಿಡ ಮರ ಇದ್ದರೆ ಮಳೆ ನೀರು ಯಾವಾಗ ಗಿಡದ ಮೇಲೆ ಬೀಳ್ತದೆ ಅದು ನಿಧಾನವಾಗಿ ಭೂಮಿ ಮೇಲೆ ಬರ್ತದೆ, ಅದರ ವೇಗ ಕಮ್ಮಿ ಆಗ್ತದೆ. ಅಲ್ಲಿ ನಿಂತಾಗ ಅದು ಬೇರೆ ಏನಿರ್ತಾವೆ ಆ ಬೇರನ್ನ ನೀರು ಅಥವಾ ಭೂಮಿ ಒಳಗೆ ತೊಗೋತದೆ. ಅದರಿಂದ ಭೂಮಿ ಒಳಗೆ ನೀರು ಸಂಗ್ರಹ ಎಷ್ಟೋ ವರ್ಷದಿಂದ ಆಗಿ ಹೋಗಿದೆ. ಆದರೆ ಗಿಡಗಳು ಮರಗಳನ್ನು ಕಡಿದು ನೀರು ಇಂಗಿಸೋ ಪ್ರಕ್ರಿಯೆ ನಾವು ನಿಂದಿರಿಸಿದ್ದೇವೆ. ಈಗ ಸಮಾಂತರ ಚರಂಡಿಗಳನ್ನು ತೆಗೆದು ನಾವು ನೀರು ತಡೆ ಹಿಡಿದು ಇಂಗಿಸುವಂಥ ಪರಿಸ್ಥಿತಿ ಇವತ್ತು ಎಲ್ಲ ಕಡೆ ನಿರ್ಮಾಣ ಆಗಿದೆ. ಈ ಕಾರ್ಯದಲ್ಲಿ ನಿಮಗೆ ಯಾರ ಜೊತೆ ಇದ್ದರು ಹಾಗೂ ಈ ಪ್ರವಾಸದಲ್ಲಿ ನಿಮ್ಮ ಮನೆಯ ಬೆಂಬಲ ಹೇಗಿತ್ತು? ನಾನು ಸಾರ್ವಜನಿಕ ಕೆಲಸಕ್ಕೆ ಬರೋ ನಿರ್ಣಯ ನಮ್ಮ ಮನೆಯವ್ರಿಗೆ ಪಸಂದಿರಲಿಲ್ಲ, ಯಾರಿಗೂ ಪಸಂದಿರಲಿಲ್ಲ. ಅವ್ರು ಹೇಳ್ತಿದ್ರು, ನಾವು ಎಂಟ್ರದಾಗ ಒಬ್ಬ ಕಲ್ತ, ಮತ್ತು ಇಷ್ಟು ಕಲ್ತ ನಂತರ ನಮ್ಮದು ಏನೋ ಕುಟುಂಬದ ಉದ್ಧಾರ ಮಾಡ್ಯಾನಂತಂದ್ರೆ ಇವು ಹುಚ್ಚರ್ಗತಿ ಕೊಳಕ್ಕೆ ಪಿಶವಿ ಹಾಕ್ಕೊಂಡು ಇವು ಊರು ಅಡ್ಡಾಡ್ತಾನೆ ಅಂತ ಕೆಲಸ ಅಂತ ಅನ್ನೋ ಪ್ರತಿಕ್ರಿಯೆ ಬಂತು. ಮನೆಯವ್ರಿಗೆ ಪಸಂದಿರಲಿಲ್ಲ. ನನಗೆ 1 ವರ್ಷ ಮಠ ಊರಾಗ ಯಾರ ಕಡೆಯೂ ಹೋಗಿ ಬೇಕಾದಾಗ ನೀರು ನೇರವಾಗಿ ತೊಗೊಂಡು ಕುಡಿಯುವಂಥ ಪರಿಸ್ಥಿತಿ ಇರಲಿಲ್ಲ. ಅಡ್ಡಾಡಿದ ನಂತರ ಭಾಳಷ್ಟು ಹಸುವಾದರೆ ಆವಾಗ ಒಂದು 10 ಪೈಸೆದ್ದು ಹೋಗಿ ಚಿನ್ಮರಿ ತೊಗೊಂಡು ತಿನ್ನೋಣ ಅಂದ್ರೂ ನಾನು ನೇರವಾಗಿ ಅಂಗಡಿಗೆ ಹೋಗಿ ಚಿನ್ಮರಿ ತರುವಂಥ ಪರಿಸ್ಥಿತಿ ಇರಲಿಲ್ಲ. ಯಾರೋ ದನ ಕಾಯಕ್ಕೆ ಬಂದು ಹುಡುಗರ ಕಡೆಯಿಂದ ಕಳಿಸ್ಕೊಟ್ಟು ಊರ ಹೊರಗಿರೋ ಬಾವಿ ನೀರು ತೆಗಿಯೋಕೆ ಬಂದವ್ರ ಕಡೆಯಿಂದ ಒಂದು ಸ್ವಲ್ಪ ನೀರು ಕೊಡ್ರಿ ಕುಡಿಯೋಕೆ ಅಂತ ಕೆಲಸ ಅಂತೇಳಿ ಆಯಿತು. ಆದರೆ 1-2 ವರ್ಷ ಹೋದ ನಂತರ ನಿಧಾನವಾಗಿ ಜನರದ್ದು ಪರಿಚಯ ಆಯಿತು. ಇತರಾಗೆ ಜನರನ್ನು ನಾನು ಏನು ಸ್ವೀಕಾರ ಮಾಡಿದರು ಇದೇ ಒಂದು ನಂದು ಭಾಳ ದೊಡ್ಡ ಸೌಭಾಗ್ಯ. ಅವ್ರು ನಾನು ಸ್ವೀಕಾರ ಮಾಡದಿದ್ದರೆ ನಾನು ಏನೂ ಮಾಡಲಿಕ್ಕೆ ಬರ್ತಿರಲಿಲ್ಲ. ಆವಾಗ ಜನಜಾಗರಣ ಅಂತ ಅನ್ನೋ ಒಂದು ಸಂಸ್ಥೆ ನಾವು ಹುಟ್ಟಾಕಿದ್ದು. ಆ ಜನಜನ ಸಂಸ್ಥೆದವರು ನಾನು ತಂದು ಕೊಟ್ಟ ಕಲ್ಪನೆಗೆ ಅವರು ಸ್ಪಂದಿಸಿ ಜರ್ಮನ್ದವರು ರೊಕ್ಕ ಕೊಟ್ಟಿದ್ದಕ್ಕನೇ ಜರ್ಮನ್ದವರು ಒಟ್ಟಾರೆ 30 ಲಕ್ಷ ರೂಪಾಯಿ ರೊಕ್ಕ ಪ್ರತಿ ವರ್ಷ ಕೂಡಿ ಕಳಿಸ್ತಿದ್ರು. ಅದು ಮತ್ತು ಒಬ್ಬ ಮನುಷ್ಯ ಮತ್ತು ಭಾಳ ಶ್ರೀಮಂತ ಅಲ್ಲ, 2 ಲೇತ್ ಮಷಿನ್ ಇಟ್ಕೊಂಡು ಕೆಲಸ ಮಾಡೋ ಒಬ್ಬ ಜವಾಬ್ದಾರಿ ತೊಗೊಂಡು ಜನರ ಕಡೆಯಿಂದ ರೊಕ್ಕ ಕೊಡಿಸಿ ತನ್ನ ಕಡೆಯಿಂದ ರೊಕ್ಕ ಹಾಕಿ 30 ಲಕ್ಷ ರೂಪಾಯಿ ಕೊಟ್ಟದಕ್ಕೆ ನಾವು ಅಂದರೆ ಇಷ್ಟೆಲ್ಲ ಜನರದ್ದು ಇದಕ್ಕೆ ಸಹಕಾರ್ಯ. ಮತ್ತು ಕೆಲಸ ಮಾಡೋಕ್ಕೆ ಬರೋರು ಮತ್ತು ಆವಾಗ ನನ್ನ ಜೊತೆ ಊರು ಮನೆಯಾಗ ಗೆಳೆಯರು ಏನಾಗಿದ್ದರು ಅವರು ಭಾಳ ಕಾಳಜಿ ವಹಿಸಿದರು. ನಾವು ಮಾಡೋ ಕೆಲಸ ಯಾರು ಕೆಡಿಸ್ತೇನೆ ಅಂತಂದರೆ ಅವ್ರಿಗೆ ಅವರು ಪ್ರತಿಬಂಧ ಮಾಡ್ತಿದ್ದರು. ಗಿಡ ಒಟ್ಟಾರೆ ಕಡಿಯೋದು ಬೇಡ ಅಂತ ಕೆಲಸ ಅಂತ ಅನ್ನೋದು 4 ಊರಾಗೂ ಗ್ರಾಮೀಣ ಅರಣ್ಯ ಸಂಘಗಳನ್ನು ಮಾಡ್ಕೊಂಡು ವಿಲೇಜ್ ಫಾರೆಸ್ಟ್ ಕಮಿಟಿಗಳನ್ನು ಮಾಡ್ಕೊಂಡು ನಾವು ಇದ್ದಿದ್ದ ಗಿಡಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಎಲ್ಲ ಜನರು ಸಹಕಾರ ಮಾಡಿದ್ರಂತಲೇ ಮಾಡಲಿಕ್ಕೆ ಆಯಿತು ಅಂತೇಳಿ ಕೆಲಸ ನನಗೆ ಹೇಳಲಿಕ್ಕೆ ಆನಂದ ಆಗ್ತದೆ. ಕೊನೆಯದಾಗಿ ಕೇಳಬೇಕಂದ್ರೆ ಈ ಪೀಳಿಗೆಗೆ ನೀವು ಏನು ಸಂದೇಶ ಕೊಡ್ತೀರಾ? ಇವತ್ತು ನಾ ಎಲ್ಲರೂ ನಿಮ್ಮಂಥವ್ರನ್ನ ಎಲ್ಲರೂ ಯುವಕರನ್ನು ಮತ್ತು ಯಾರಿದ್ದಾರೆ ಅವರೆಲ್ಲರಿಗೂ ನಾವು ಹೇಳೋದು ಒಂದೇ ಮಾತು ಏನಂದರೆ, ನಾ ಮಾನವದೇನೆ ಅಂತ ಹೇಳಿ ತಿಳ್ಕೊಳ್ಬೇಕಾಗಿದೆ. ಮಾನವೀಯತೆ ಅನ್ನೋದು ಇದು ಪ್ರತಿಯೊಬ್ಬರ ಮನುಷ್ಯನಾಗ ಬರಲಿಕ್ಕೆ ಬೇಕಾಗಿದೆ. ಈ ಪರ್ಯಾವರಣ ಪ್ರದೂಷಣ ಕೆಟ್ಟ ಹೋಗೋದಕ್ಕನ ಇವತ್ತು ಸರಿಯಾಗಿ ನಮಗೆ ವೇಳೆಗೆ ಮಳೆ ಬರತ್ತಿಲ್ಲ. ಎಷ್ಟು ಬರಬೇಕು ಅಷ್ಟು ಬರೋದಿಲ್ಲ. ಯಾವಾಗ ಬರಬೇಕು ಅವಾಗ ಬರೋದಿಲ್ಲ, ಯಾವಾಗ ಬೇಡ ಅವಾಗ ಬರ್ತದೆ. ಇದೆಲ್ಲ ಏನು ಒಂದು ನಿಸರ್ಗ ಚಕ್ರ ಅದ, ಅದನ್ನು ಎಲ್ಲ ನಾವು ತಪ್ಪಿಸ್ಬಿಟ್ಟೇವೆ. ಅದಕ್ಕೆ ಕಾರಣ ನಾವೇ ಮಾನವರೇ. ಸೃಷ್ಟಿನೂ ಸಹಜವಾಗಿ ಅದನ್ನು ನಾವು
ಬದುಕಲಿಕ್ಕೆ ನಾವು ಬಿಟ್ಟುಕೊಟ್ರೆ ಇದೆಲ್ಲ ಸಮಸ್ಯೆ ಬರ್ತಿರಲಿಲ್ಲ. ಖರೆ ನಾವೇನು ಕೆಡಿಸೇವು ನಮ್ಮೆಲ್ಲರೂ ದುರುಸ್ತು ಮಾಡಬೇಕಾದ್ರೆ, ಸರಿ ಮಾಡಬೇಕಾದ್ರೆ ನಾವು ಮಾಡಬೇಕಾಗಿದೆ. ನಮ್ಮೆಲ್ಲರದು ಒಂದು ನೈತಿಕ ಜವಾಬ್ದಾರಿ ಅಂತ ತಿಳ್ಕೊಂಡು ನಮ್ಮ ಕರ್ತವ್ಯನೂ ನಾವು ಮಾಡ್ಕೊತ ಹೋಗೋಣ. ಮತ್ತು ದೇಶ ಸೇವೆ ಮಾಡುವಾಗ ಅದು ನಂದು ಒಂದು ಕರ್ತವ್ಯ ಅಂತ ಕೆಲಸ ನಾವು ಮಾಡ್ಕೊತ ಹೋದ್ರೆ ದೇಶ ಉದ್ಧಾರ ಆಗಲಿಕ್ಕೆ ಭಾಳ ವೇಳೆ ಏನು ಹತ್ತಲಿಕ್ಕಿಲ್ಲ. ಬಿರ್ಲಾ ಇಂಟರ್ನ್ಯಾಷನಲ್ ಸ್ಕೂಲ್ ಒಳಗೆ ಒಂದು ಅವಕಾಶ ಮಾಡಿಕೊಟ್ಟ ಬಗ್ಗೆ ನಿಮಗೂ ಮತ್ತು ಎಲ್ಲರಿಗೂ ನಾನು ಶತಶಃ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.